श्रीहरे नमः। श्रीमद्दिभ्रांपुराधीश कृष्णारि गुरु अंतर्गत मंत्रालय प्रभु श्री राघवेंद्र तीर्थ गुरु अंतर्गत समस्त गुरु अंतर्गत समस्त तत्वाभिमान देवतांतर्गत श्री पार्वती रमण महारुद्र देवांतर्गत श्री भारतीश मुख्य प्राणांतर्गत श्री रुक्मिणी सत्यभामा समेत ವೇಣುಗೋಪಾಲ ಶ್ರೀ ಕೃಷ್ಣಾಯ ನಮಃ. ಇದು ನಾನು ಹಾಕ್ತಿರೋದು ರಂಗೋಲಿ 24 ಕೇಶವನಾಮದ್ದು ಹಣ್ಣು ಪಲ್ಯಕಾಯ್ದು. ಅದು ಪುರಂದಾಸರು ಮಾಡಿದ ಹಾಡಂದು 24 ಕೇಶವನಾಮ. ಅದರೊಳಗೆ ಪಲ್ಯಕಾಯಿ ಮತ್ತು ಹಣ್ಣು ಎಲ್ಲ ಬರ್ತಾವೆ. ಅದನ್ನು ಇದು 24ನೇ ಕೇಶವನಾಮದ ಮೇಲೆ ಅವರು ಮಾಡ್ಯಾರ. ಅದನ್ನು ಯಾವ ಹಣ್ಣಿಗೆ ಏನು ಪಲ್ಯಕಾಯಿಗೆ ಏನು ಅಂತ ಹೇಳಿ ಆ ಹೆಸರು ತೊಗೊಂಡೆ ಮಾಡ್ಯಾರ. ಅದನ್ನು ಈ ರಂಗೋಲಿ ಒಳಗೆ ನಾ ತೋರಿಸ್ತಾ ಇದ್ದೀನಿ. ಆಮೇಲೆ ಅದನ್ನು ಇದ್ರದ್ದೆಲ್ಲ ಶ್ರೋತ್ನಾಗಿ ಹೇಳ್ತೇನೆ. ಇಲ್ಲಿ ಇದು 5 ಮನೆ ಆಟ ಆಡ್ತೇವಲ್ಲ, ಆ 5 ಮನೆ ಆಟದ ಗತೆನೆ ಇದನ್ನು ಇದು 5 ಮನೆ ಅಂತ 5 ಭಾಗ ಮಾಡಿಕೊಂಡು 5 5 25 ಮನೆ ಆಗ್ತವೆ. ಒಂದು ಇಲ್ಲಿ ನಡು ಇಲ್ಲಿ ಶ್ರೀ ಅಂತ ಹಾಕೋದು. ಶ್ರೀ ಉಳಿದೆಲ್ಲ 24 ಕೇಶವನಾಮ ಎಲ್ಲ ಬರ್ಕೋತ ಹೋಗೋದು. ಅವು ಪಲ್ಯಕಾಯಿ ಎಲ್ಲ ಬರೆಯೋದು. ಅದು 5 ಮನೆಗೆ ನಾವೆಲ್ಲ ಆಡ್ತೇವೆ, ಕಬಡ್ಡಿ ತೊಗೊಂಡು ಪಗಡಿ ತೊಗೊಂಡು ಆಡ್ತೇವಲ್ಲ, ಅದ್ರ ಹಂಗೆ ವ್ಯರ್ಥ ಕಾಲ ಕಳೆಯೋದಕ್ಕಿಂತ ಇದು 24 ಕೇಶವನಾಮದ್ದು ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳಿ ದಾಸರಾಯರು ತೋರಿಸ್ಕೊಟ್ಟಾರ. ಅದನ್ನು ನಾನೀಗ ಹಾಕ್ತೇನೆ. ಕೇಶವಾಯ ನಮಃ. ಇಲ್ಲಿ 1 ಅಕ್ಷರ ಬರೆದ್ರೆ 1 ಅಕ್ಷರ ಸಾಲಿದ್ರೆ 1 ಅಕ್ಷರ ಬರೀಬೇಕು. 2 ಅಷ್ಟು ಪೂರ್ಣ ಹೆಸರು ಸಾಲಿದ್ರೆ ಅದನ್ನು ಬರೀಬೇಕು. ಕೇಶವಾಯ ನಮಃ. ನಾರಾಯಣಾಯ ನಮಃ. ನಾರಾಯಣಾಯ ನಮಃ. ಮಾಧವಾಯ ನಮಃ. ಗೋವಿಂದಾಯ ನಮಃ. ವಿಷ್ಣವೇ ನಮಃ. ವಿಷ್ಣವೇ ನಮಃ. ಮಧುಸೂದನಾಯ ನಮಃ. ಮಧುಸೂದನಾಯ ನಮಃ. ತ್ರಿವಿಕ್ರಮಾಯ ನಮಃ. ತ್ರಿವಿಕ್ರಮ ತ್ರಿವಿಕ್ರಮಾಯ ನಮಃ. ವಾಮನಾಯ ನಮಃ. ಶ್ರೀ ವಾಮನಾಯ ನಮಃ. ಶ್ರೀ ಶ್ರೀಧರಾಯ ನಮಃ. ಶ್ರೀ ಹೃಷಿಕೇಶಾಯ ನಮಃ. ಋಷಿಕೇಶಾಯ ನಮಃ. ಶ್ರೀ ಪದ್ಮನಾಭಾಯ ನಮಃ. ಪದ್ಮನಾಭಾಯ ನಮಃ. ಶ್ರೀ ದಾಮೋದರಾಯ ನಮಃ. ದಾಮೋದರಾಯ ನಮಃ. ಶ್ರೀ ಸಂಕರ್ಷಣಾಯ ನಮಃ. ಸಂಕರ್ಷಣಾಯ ನಮಃ. ಶ್ರೀ ವಾಸುದೇವಾಯ ನಮಃ. ವಾಸುದೇವಾಯ ನಮಃ. ಶ್ರೀ ಪ್ರದ್ಯುಮ್ನಾಯ ನಮಃ. ಪ್ರದ್ಯುಮ್ನಾಯ ನಮಃ. ಶ್ರೀ ಅನಿರುದ್ಧಾಯ ನಮಃ. ಶ್ರೀ ಪುರುಷೋತ್ತಮಾಯ ನಮಃ. ಶ್ರೀ ಅಧೋಕ್ಷರಾಯ ನಮಃ. ಅಧೋಕ್ಷಜಾಯ ನಮಃ. ಶ್ರೀ ನಾರಸಿಂಹಾಯ ನಮಃ. ಶ್ರೀ ಅಚ್ಯುತಾಯ ನಮಃ. ಅಚ್ಯುತಾಯ ನಮಃ. ಶ್ರೀ ಅನಂತಾಯ ನಮಃ. ಅಚ್ಯುತಾಯ ನಮಃ. ಶ್ರೀ ಜನಾರ್ದನಾಯ ನಮಃ.
ಜನಾರ್ದನಾಯ ನಮಃ. ಶ್ರೀ ಉಪೇಂದ್ರಾಯ ನಮಃ. ಶ್ರೀ ಉಪೇಂದ್ರಾಯ ನಮಃ. ಶ್ರೀಹರಿಯೇ ನಮಃ. ಶ್ರೀಹರಿಯೇ ನಮಃ. ಶ್ರೀ ಶ್ರೀಕೃಷ್ಣಾಯ ನಮಃ. ಈಗ ಹಿಂಗೆ ಬರೋದು. ಇದ್ರೊಳಗೆ ಆ ಪುರಂದಾಸರದ ಏನವೆಲ್ಲ ಬಂದಾವ, ಅದ್ರೊಳಗೆ 24 ಹೆಸರು ಬಂದಾವ, ಅವನ್ನೆಲ್ಲ ಬರಿತೀನಿ. ಹರಿಯೇ ನೀ ಪ್ರಹ್ಲಾದನಂತೆ, ಹರೇ ಪ್ರಹ್ಲಾದನಂತೆ ನೀಯನ್ನ ಕಾಯಿ ಅಂತ ಹೇಳಿ ಹಾಡು. ಅದರೊಳಗೆ ಕೇಶವನ ಹೆಸರಿನಿಂದ ಕೇಸರದ ಕಾಯಿ, ಕೇಸರ, ಕೇಸರದ ಕಾಯಿ. ನಾರಾಯಣನ ನಾಮದಿಂದ ತೆಂಗಿನಕಾಯಿ, ಮಾಧವ ನಾಮದಿಂದ ಮಾದಳದ ಕಾಯಿ, ಮಾದಳದ ಹಣ್ಣು ಅಂತ ಅಂತಾರಲ್ಲ, ಮಾದಳದ ಕಾಯಿ, ಮಾದಳ. ಗೋವಿಂದನ ನಾಮದಿಂದ ಗುಳ್ಳದ ಕಾಯಿ, ಗುಳ್ಳ. ವಿಷ್ಣು ನಾಮದಿಂದ ನಿಂಬಿಕಾಯಿ, ನಿಂಬೆಹಣ್ಣು, ನಿಂಬಿಕಾಯಿ. ಮಧುಸೂದನ ನಾಮದಿಂದ ಮಾವಿನಕಾಯಿ, ಮಾವಿನಕಾಯಿ. ತ್ರಿವಿಕ್ರಮ ನಾಮದಿಂದ ನೆಲ್ಲಿಕಾಯಿ. ನೆಲ್ಲಿಕಾಯಿ. ವಾಮನ ನಾಮದಿಂದ ಕುಂಬಳಕಾಯಿ, ಕುಂಬಳ, ಗುಂಬಳ ಅಂತಾರೆ, ಕುಂಬಳನೂ ಅಂತಾರೆ, ಗುಂಬಳಕಾಯಿ. ಶ್ರೀಧರ ನಾಮದಿಂದ ಸೀತಾಫಲದ ಕಾಯಿ, ಸೀತಾಫಲದ ಕಾಯಿ. ಋಷಿಕೇಶ ನಾಮದಿಂದ ಬೆಂಡೆಕಾಯಿ, ಬೆಂಡೆಕಾಯಿ. ಪದ್ಮನಾಭದ ನಾಮದಿಂದ ಚೊಗಚಿಕಾಯಿ, ಚೊಗಚಿ ಹೂ ಅಂತಿರ್ತದಲ್ಲ ಅದರದ್ದು ಕಾಯಿ, ಭಾಳ ಶುದ್ಧ ಅದು, ಚೊಗಚಿಕಾಯಿ. ದಾಮೋದರ ನಾಮದಿಂದ ದಾಳಿಂಬರಕಾಯಿ. ಸಂಕರ್ಷಣ ನಾಮದಿಂದ ಸಕ್ರಿ ಗಂಚಿ ಅಂತ ಇರ್ತದೆ, ಸಕ್ರಿ ಗಂಚಿಕಾಯಿ. ಬೆಂಗಳೂರು ಕಡೆ ಎಲ್ಲ ಸಿಗ್ತದದು, ಸಕ್ರಿ ಗಂಚಿ. ಆಮೇಲೆ ವಾಸುದೇವ ನಾಮದಿಂದ ಹೆಸರು ಮತ್ತು ಉದ್ದಿನಕಾಯಿ, ಉದ್ದು ಹೆಸರು ಅಂತ ಇರ್ತಾವಲ್ಲ, ಆ ಉದ್ದು ಹೆಸರು ಕಾಯಿ, ಹೆಸರು ಉದ್ದು ಅದರ ಕಾಯಿ. ಪ್ರದ್ಯುಮ್ನ ನಾಮದಿಂದ ಬೆಳವಲಕಾಯಿ, ಬೆಳವಲ ಭಾಳ ಪ್ರಸಿದ್ಧ ಅಲ್ಲ, ಅದು ದೊಡ್ಡ ಶುದ್ಧ ಹಣ್ಣು ಅದು, ಬೆಳವಲಕಾಯಿ. ಆಮೇಲೆ ದೇಹಕ್ಕೂ ಭಾಳ ಚಲೋ ಅದು, ಬೆಳವಲಕಾಯಿ, ಬೆಳವಲಕಾಯಿ. ಆಮೇಲೆ ಅನಿರುದ್ಧ ನಾಮದಿಂದ ಅಂಜೂರಿಕಾಯಿ, ಅಂಜೂರಿ ಹಣ್ಣು, ಅಂಜೂರಿಕಾಯಿ. ಪುರುಷೋತ್ತ ನಾಮದಿಂದ ಸೌತೆಕಾಯಿ. ಆಮೇಲೆ ಅಧೋಕ್ಷ ನಾಮದಿಂದ ದ್ರಾಕ್ಷದ ಕಾಯಿ. ಆಮೇಲೆ ನರಸಿಂಹ ನಾಮದಿಂದ ದಿನಸಿನಕಾಯಿ, ನಮ್ಮ ನಮ್ಮನಿ ಹಣ್ಣು, ಒಟ್ಟು ನಮ್ಮ ನಮ್ಮನಿ ಕಾಯಿ, ನಮ್ಮ ನಮ್ಮನಿ ಹಣ್ಣು, ಹಂಗೆ ದಿನದ ಕಾಯಿ, ದಿನಸಿ ಕಾಯಿ ಅಂತ, ದಿನಸಿ ಕಾಯಿ, ನಮ್ಮ ನಮ್ಮನಿ ಕಾಯಿ ಪಲ್ಯ ಹಣ್ಣುಗಳು. ಅಚ್ಯುತನ ನಾಮದಿಂದ ಯಾಲಕ್ಕಿ ಕಾಯಿ, ಯಾಲಕ್ಕಿ. ಜನಾರ್ದನ ನಾಮದಿಂದ ಜಾಜಿಕಾಯಿ. ಉಪೇಂದ್ರ ನಾಮದಿಂದ ಉತ್ತತ್ತಿ ಕಾಯಿ, ಉತ್ತತ್ತಿ ಹಣ್ಣು. ಆಮೇಲೆ ಹರಿನಾಮದಿಂದ ರಾಮಫಲ ಅಂತ ಹೇಳಿರ್ತದೆ, ರಾಮಫಲ, ರಾಮಫಲದ ಕಾಯಿ.
ಶ್ರೀಕೃಷ್ಣ ನಾಮದಿಂದ ರಾಮ ತೊಟ್ಟಿಲ ಕಾಯಿ ಅಂತ ಹೇಳಿ, ರಾಮ ತೊಟ್ಟಿಲ ಅಂತ, ರಾಮ ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ ಅಂತ ಇರ್ತಾವಲ್ಲ, ಅದು ರಾಮ ತೊಟ್ಟಿಲ ಕಾಯಿ. ಇಷ್ಟು ಇವು ಕೇಶವನಾಮದಿಂದ ಭಗವಂತನ ನೆನೆಸಿಕೊಂಡು ಅವನ್ನೆಲ್ಲ ಪಲ್ಯಕಾಯಿ ನಾವು ಮಾಡೋ ಮುಂದದೆಲ್ಲ ನೆನೆಸಲಿಕ್ಕೆ ಪುರಂದಾಸರು ವಿರಚಿಸಿದ್ದು. ಅವ ಹಿಂದಕ್ಕೆ ನಿಮಗೆ ನಾನು ಎಲ್ಲ ಆಭರಣದ ಬಗ್ಗೆ ಎಲ್ಲ ಹಾಡಿದ್ದು ಕಳಿಸಿದ್ದೆ. ಅದರಂತೆ ಇದು ಪಲ್ಯಕಾಯಿದು, ಪಲ್ಯಕಾಯಿ ಹಣ್ಣಿಂದು ಇದು ರಂಗೋಲಿ. ಇದನ್ನು ದಿನಾನೂ ಹಾಕ್ಬೋದು. ಆಗಲಿಲ್ಲ ಅಂತಂದ್ರೆ ಇದಕ್ಕೇನು ಹೆಚ್ಚು ಬೇಕಾಗಿಲ್ಲ ಟೈಮು. ದೇವ್ರ ನಾಮ 24 ಕೇಶವನಾಮ ಎಲ್ಲ ಮಾಡ್ದೆ ಅಂದಂಗೆ ಆಗ್ತದೆ, ತಿಳ್ಕೊಂಡಂಗೆ ಆಗ್ತದೆ. ಆಮೇಲೆ ಇದ್ರೊಳಗೆ ಇದು ಪಂಚಕರ್ಣಿ ಆಟದ ಹಂಗೆ ಇದು ಹಾಕೋದು, ಚೆಸ್ಸು, ಆಮೇಲೆ 5 ಮನೆಗೆ ಕಾಯಿ ಪಗಡೆದು ಆಡ್ತಾರೆ ಅದ್ರ ಹಂಗೆ ಹಾಕ್ಕೊಂಡು ಇದನ್ನು ಮಾಡ್ಲಿಕ್ಕೆ ಬರ್ತದೆ. ಭಾಳ ಏನು ತ್ರಾಸಿಲ್ಲ. ಬೇಕಾದರೆ ಎಲ್ಲ ಚಿತ್ರನೂ ಇಳಿಸ್ಬೋದು, ಯಾವ ಕಾಯಿ ಪಲ್ಯ ಅಂತ ಚಿತ್ರನೂ ಇಳಿಸ್ಬಹುದು. ಈಗ ಅಷ್ಟು ಜಗದಾಗ ಇದಾಗ ಸಾಲಂಗಿಲ್ಲ ಅಂತ ಹೇಳಿ ನಾ ಬರೀ ಹೆಸರು ಬರ್ತೀನಿ. ಇದ್ರದ್ದೆಲ್ಲ ಮತ್ತೆ ಹೇಳ್ತೇನೆ. ಎಣಕಾಯಿ ಮಲಕಾಯೆಲ್ಲ ಶಂಖ ಚಕ್ರ ಅದು ಹಾಕೋದು. ಯಾವುದಾದ್ರೂ ಭಗವಂತನಿಗೆ ಪ್ರೀತಿ ಆಗಲ್ಲ ಅಂತ ಹೇಳ್ಕೊಂಡ ಮಾಡೋದು. ಈಗ ನಮ್ಮ ಮನೆಗೆ ಹಾಡು ಎಲ್ಲ ದಾಸರಾಯರು ಮಾಡ್ಯಾರ. ಯಾವುದಾದ್ರೂ ಒಳಗೆ ಅದ್ರ ಭಗವಂತನ ಕಾಣಲಿಕ್ಕೆ ಎಲ್ಲ ರಚನೆ ಮಾಡಿದ್ದು. ಭಕ್ತಿ ಮಾರ್ಗ ಎಲ್ಲ ಬೆಳೀರಿ, ಮೋಕ್ಷಕ್ಕೆ ಆಗುವ ಹಾದಿ ನಾವು ಕಾಣ್ಕೋಬೇಕು ಇಂಥವೆಲ್ಲ ಮಾಡಿ, ಬೇರೆದೇನಿಲ್ಲ. ಯಾವುದಾದ್ರೂ ಕೆಲಸ, ಈಗ ವೈಕುಂಠ ಪಟ ಅಂಥೇಳಿ ವಾದರ ಸ್ವಾಮಿಗಳು ಮಾಡಿದ್ದದ. ಆ ವೈಕುಂಠ ಪಟನೂ ಹಾಗೆ ತ್ರಿಕೋಳ ಅಂಬೋದೇ ಅದ. ಆಮೇಲೆ ಅದು ಯಾರು ಏನು ಪುಣ್ಯ ಮಾಡಿದ್ರು ವೈಕುಂಠಕ್ಕೆ ಹೋಗ್ತಾರೆ, ಏನು ಪಾಪ ಮಾಡಿದ್ರು ನರಕಕ್ಕೆ ಹೋಗ್ತಾರೆ ಅಂಬೋದು ದೊಡ್ಡ ವೈಕುಂಠದ ಇದು ಮಾಡ್ಯಾರ ವಾದರ ಸ್ವಾಮಿ ಗೊತ್ತಿರ್ತರು. ಪಂಚಕನ್ಯೆ ಆಟ ಹೆಂಗೆ ಮಾಡ್ಯಾರ ಹಂಗೆ ಅದು ವೈಕುಂಠ ಪಟ, ಅದನ್ನ ಏಕಾದಶಿ ಅದು ಆಡಲಿಕ್ಕೆ ಬರ್ತದೆ. ವ್ಯರ್ಥ ಕಾಲ ಕಳಿಲಾರ್ದೆ ಭಗವಂತನ ಸೇವಾ ಮಾಡೋದು. ಇದು ಹಾಡಿನ ಗೂಢಾರ್ಥ ಅಂತಂದ್ರೆ, ಯಾವ 24 ನಾಮದಿಂದ ಭಗವಂತನ ನಾಮ ತಗೊಂಡು ಕಾಯಿ 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 ಅಂಥೇಳಿ ಭಗವಂತನ ಬೇಡ್ಕೊಬೋದು, ಅದು ಅರ್ಥ ಮೇನು. ಆದರೆ ಅದ್ರೊಳಗೆಲ್ಲ ಕಾಯಿ ಪಲ್ಯ ಅದೆಲ್ಲ ಬಂದವ. ಇದು ಅರಿಷಡ್ವರ್ಗ ಎಂಬುದು ಏನದ, ಅರಿಷಡ್ವರ್ಗ ಎಲ್ಲ ಸೇರವ ಅದ್ರಾಗ. ಕಾಮ, ಕ್ರೋಧ, ಲೋಭ, ಮೋಹ ಎಲ್ಲಾನು, ಮತ್ತು ಈ ಕಾಯಿ ಪಲ್ಯ ಹಣ್ಣು ಎಲ್ಲ ಒಂದು ನಮ್ಮನೆ ಇಟ್ಟ ಸತ್ವ ರಜತಾಂಶ ಎಲ್ಲ ಸೇರಿದ್ದಾವ. ಮತ್ತು ಅವನ್ನೆಲ್ಲ ನಮಗೆ ಕಳೆದು ಈ ಭವದಿಂದ ಪಾರ ಮಾಡಪ್ಪ ಅಂತ ಹೇಳಿ ಭಗವಂತನಿಗೆ ಬೇಡ್ಕೊಂಡು ಇಂಥವೆಲ್ಲ ರಂಗೋಲಿ ಹಾಕೋದು. ನಿಮಗೆಲ್ಲ ಚಲೋತ್ನಾಗಿ ತೋರಿಸ್ಕೊಡ್ತೀನಿ. ಇಲ್ಲೇ ಇದು 25 ಮನೆದು ರಂಗೋಲಿ ಹಾಕೋದು. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 25 ಮನೆಯೊಳಗೆ ಇದು 24 ತತ್ವ ಎಲ್ಲ ಹಿಂಗಿರ್ತಾವಲ್ಲ. ಲಕ್ಷ್ಮೀ ದೇವರ ಭಗವಂತನ ಸಮೇತ 24 ಕೇಶವನಾಮದ್ದು, ಆಮೇಲೆ 24 ತತ್ವದ್ದು, 24 ವಾಯುದೇವರು. ಅದು ಹೆಂಗೆ ಬಂಗಾರದ ನಾ ಇದನ್ನೆಲ್ಲ ಹಾಕಿ ಕಳಿಸಿದ್ನಲ್ಲ ಹಾಡು,
ಅದರಂತೆಯೇ ಇದೂ ಸೇಮ್. ಇದು 25 ಪಂಚಕರ್ಣಿ ಆಟದ ಗತೆ ಮನೆಗೆ ಹಿಂಗೆ ಹಾಕ್ಕೊಬೋದು. ಹಾಕ್ಕೊಂಡು ನಡು 5 ಒಂದು ಭಗವಂತನ ಸ್ಮರಣ ಮಾಡ್ಕೊತ ಸ್ತ್ರೀ ಹಾಕೋದು. ಅಂದ್ರೆ ಯಾವುದಕ್ಕಾದ್ರೂ ಮೊದಲು ಶ್ರೀಕಾರ ಶುರು ಮಾಡೋದು. ಈಗ ನಾ ಈ ದೊಡ್ಡದು ಕಲ್ಲು ಸ್ವಲ್ಪ ಸಣ್ಣದಿದ್ದು ಸಲುವಾಗಿ ನಾ ಬರೀ ರಂಗೋಲಿನ ಹಾಕೇನಿ. ದೊಡ್ಡದಿತ್ತಂದ್ರೆ ಮ್ಯಾಲೆಲ್ಲ ಕುಲದೇವ್ರ ಹೆಸರು ಬರೋದು, ಮತ್ತು ಗುರುದು ಭಾರತೀಶಾಯ ಗುರುರಾಜು ವಿಜಯತ ಅಂತ ಬರೋದು, ಆಮೇಲೆ ಈ ರಂಗೋಲಿ ಹಾಕೋದು. ಇಲ್ಲಿ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ಶ್ರೀ ವಾಸುದೇವಾಯ ನಮಃ, ಶ್ರೀ ಪ್ರದ್ಯುಮ್ನಾಯ ನಮಃ, ಶ್ರೀ ಅನಿರುದ್ಧಾಯ ನಮಃ, ಶ್ರೀ ಪುರುಷೋತ್ತಮಾಯ ನಮಃ, ಶ್ರೀ ಅಧೋಕ್ಷಾಯ ನಮಃ, ಶ್ರೀ ನಾರಸಿಂಹಾಯ ನಮಃ, ಶ್ರೀ ಅಚ್ಯುತಾಯ ನಮಃ, ಶ್ರೀ ಜನಾರ್ದನಾಯ ನಮಃ, ಶ್ರೀ ಉಪೇಂದ್ರಾಯ ನಮಃ, ಶ್ರೀ ಹರಿಯೇ ನಮಃ, ಶ್ರೀ ಕೃಷ್ಣಾಯ ನಮಃ ಅಂಥೇಳಿ 24 ವಿಶ್ವನಾಮದ್ದು ಇದು ರಂಗೋಲಿ. ಇದ್ರದ್ದು ಈಗ ಇವೆಲ್ಲ ಅಕ್ಷರ ಸ್ಪಷ್ಟ ರಂಗೋಲಿ ಒಳಗೆ ನನಗೆ ಚಲೋತ್ನಾಗ ಸಣ್ಣ ಮನೆ ಇದ್ದು ಸಲುವಾಗಿ ಚಲೋತ್ನ ಬರಲಿಕ್ಕಾಗಿಲ್ಲ. ನಾ ಈಗ ಬಾಯಲ್ಲಿ ಹೇಳಿಬಿಟ್ಟೇನಿ. ಪುಸ್ತಕದಾಗೂ ಎಲ್ಲ ಇವು ಹೆಸರಿದ್ದ ಬಿಟ್ಟಿರ್ತಾವೆ, ನೋಡಿ ಕಳಿಸ್ಬೇಕು. ಆಮೇಲೆ ಇದ್ರದ್ದು ಹಾಡಿದ್ದು ನಾ ಇದನ್ನು ಕಳಿಸ್ತೀನಿ. ಇದು ಹಳೆಯದದ ನಂದು. ಅವಾಗೇ ನಮ್ಮ ಬಂಗಾರದ್ದು ಇದ್ರದ್ದು ಕೇಶನಾಮದ್ದು ಆಭರಣದ ಹಾಡು ಕಳಿಸಿದ್ನಲ್ಲ, ಅದರಂತೆ ಇದನ್ನು ಅವಾಗನೇ ನಾ ಬರ್ಕೊಂಡಿದ್ದು ಹಳೇದು ನಮ್ಮ ಅಮ್ಮ ಅವ್ರ ಕಡೆಯಿಂದ. ಅದನ್ನು ಈಗ ನಿಮ್ಗೆ ಇದನ್ನು ಕಳಿಸಿರ್ತೀನಿ, ನೋಡಿ ಇದನ್ನು ಬರ್ಕೋಬಹುದು. ಆಮೇಲೆ ನಾ ಬಾಯಲ್ಲಿ ಹೇಳಿದ್ನಿ ಕೇಳಿನೂ ನೀವು ಬರ್ಕೊಂಡು ಹಾಕ್ಬಹುದು. ಇಲ್ಲಿ ಕೇಶವಕ್ಕೆ ಹರಿಯೇ ಪ್ರಹ್ಲಾದನಂತೆ ನೀ ಅನ್ನ ಕಾಯಿ ಅಂಥೇಳಿ ಇದು ಹಾಡಿರೋದು. ಅದರೊಳಗೆ ಇವು 24 ಕೇಶವನಾಮದ್ದು ಅದಕ್ಕೆ ದೇವ್ರನ್ನ ಸ್ಮರಣ ಮಾಡ್ಕೋತ ಅದು ಎಲ್ಲ ಪದಾರ್ಥ ಹೇಳೋದು. ಕೇಶವಕ್ಕೆ ಕೇಸರದ ಕಾಯಿ ಅಂಥೇಳಿ, ಕೇಸರ ಅಂತಿರ್ತದಲ್ಲ ಎಲ್ಲ ಇದಕ್ಕೆ ಪದಾರ್ಥಕ್ಕೆ ಹಾಕ್ತದಲ್ಲ, ಸ್ವೀಟ್ ಪದಾರ್ಥಕ್ಕೆಲ್ಲ ಕೇಸರ ಹಾಕ್ತದಲ್ಲ, ಕೇಸರದ ಕಾಯಿ. ಅದ್ರದ್ದು ಗುಣ ಏನಂಬುದಲ್ಲ ಆಮೇಲೆ ಮತ್ತೆ ತಿಳ್ಕೊಂಬೋಣ ಅಂತ. ಕೇಸರದ್ದು ಎಲ್ಲ ಕಾಯಿಪಲ್ಯದ್ದು ಹಣ್ಣಿಂದು ಗುಣ ಏನೇನವ ಅಂತ ತಿಳ್ಕೊಂಡು ಅದರೊಳಗೆ ಏನು ಸೇರವ ಅಂತ ನಾವು ಅನುಸಂಧಾನ ಮಾಡ್ಕೊಳ್ಳೋಕ್ಕೆ ಬರ್ತದೆ. ಕೇಶವಕ್ಕೆ ಕೇಸರದ ಕಾಯಿ, ನಾರಾಯಣಕ್ಕೆ ತೆಂಗಿನಕಾಯಿ. ಇಲ್ಲೇ ಕೇಸರ ಕಾಯಿನೂ ಇಳಿಸ್ಬೋದು, ತೆಂಗಿನಕಾಯಿನೂ ಇಳಿಸ್ಬೋದು, ಇಲ್ಲ ಅಂದ್ರೆ ಹೆಸರು ಬರೆದ್ರೂ ಆಯಿತು. ಆಮೇಲೆ ಮಾಧವಕ್ಕೆ ಮಾದಳದ ಕಾಯಿ ಅಂತ ಹೇಳಿ, ಇಲ್ಲಿ ಮಾಧವಕ್ಕೆ ಮಾದಳದ ಕಾಯಿ. ಆಮೇಲೆ ಗೋವಿಂದಕ್ಕೆ ಗುಳ್ಳದ ಕಾಯಿ ಅಂಥೇಳಿ, ಉಡುಪಿ ಕಡೆ ಎಲ್ಲ ಸಿಗ್ತಾವಲ್ಲ ಗುಳ್ಳದ ಕಾಯಿ ಅಂಥೇಳಿ, ಅಲ್ಲಿ ವಾದರಾಜ ಸ್ವಾಮಿಗಳು ಅದನ್ನು ಗುಳ್ಳದ ಕಾಯಿ ಇದು ಅವರಿಗೆ ವಾದರಾಜ ಸ್ವಾಮಿಗಳು ಅದನ್ನು ಗುಳ್ಳದ ಕಾಯಿ ತೊಗೋಬೇಕಂತ ಹೇಳಿ ತೋರಿಸ್ಬಿಟ್ಟು ಅವ್ರ ಹೊಲ ಏನಂತ ಅವ್ರಿಗೆ ವಿಷ ಇದು ಮಾಡಿದಾಗ ಏನು ಅದು ತೊಗೊಂಡಿದ್ರು, ಅದನ್ನು ಗುಳ್ಳದ ಕಾಯಿ ಅಂಥೇಳಿ, ಅದು ಗುಳ್ಳದ ಕಾಯಿ ನಮಗೆಲ್ಲ ತೊಗೊಳಿಕ್ಕೆ ಬರ್ತದೆ. ಅಲ್ಲಿ ಉಡುಪಿ ಕಡೆ ಎಲ್ಲ ಹೋದಾಗ ಕೃಷ್ಣನ ನೈವೇದ್ಯ ಆಗಿರ್ತದೆ, ಅಲ್ಲಿ ತೊಗೊಳಿಕ್ಕೂ ಬರ್ತದೆ. ಅಲ್ಲೇ ಇದ್ದಾಗ ಅಲ್ಲೇ ತೊಗೋಬೋದು, ಆಮೇಲೆ ಇಲ್ಲಿ ಮನೆಗೂ ತೊಗೊಂಬಂದು ತೊಗೋಬೋದು. ಯಾರ್ಯಾರು ಇದು ಅಷ್ಟೇ, ಇದು ಗುಳ್ಳದ ಕಾಯಿ ಅಂಥೇಳಿ. ಆಮೇಲೆ ವಿಷ್ಣುಕ್ಕೆ ಶ್ರೀ ನಿಂಬಿಕಾಯಿ ಅಂಥೇಳಿ, ವಿಷ್ಣುಕ್ಕೆ ನಿಂಬಿಕಾಯಿ. ಆಮೇಲೆ ಮಧುಸೂದನಕ್ಕೆ ಮಾವಿನಕಾಯಿ, ಮಾವಿನಕಾಯಿ. ಆಮೇಲೆ ಇದಕ್ಕೆ ತ್ರಿವಿಕ್ರಮಕ್ಕೆ ನೆಲ್ಲಿಕಾಯಿ ಅಂಥೇಳಿ, ನೆಲ್ಲಿಕಾಯಿ. ಆಮೇಲೆ ವಾಮನಕ್ಕೆ ಗುಂಬಳಕಾಯಿ, ತ್ರಿವಿಕ್ರಮ ವಾಮನಕ್ಕೆ ಕುಂಬಳ ಅಂತ ಅಂತಾರೆ, ಗುಂಬಳನ ಅಂತ ಅಂತಾರೆ, ಗುಂಬಳಕಾಯಿ. ಆಮೇಲೆ ಶ್ರೀಧರಕ್ಕೆ ಸೀತಾಫಲದ ಕಾಯಿ, ಸೀತಾಫಲದ ಕಾಯಿ ಅಂತ ಹೇಳಿದ್ದು, ಸೀತಾಫಲ. ಆಮೇಲೆ ಇಲ್ಲಿ ಋಷಿಕೇಶಕ್ಕೆ ಬೆಂಡೆಕಾಯಿ. ಆಮೇಲೆ ಬೆಂಡೆಕಾಯಿ ಅಂತಂದ್ರೆ ಪದ್ಮನಾಭಕ್ಕೆ ಚೊಗಚಿಕಾಯಿ ಅಂತ ಹೇಳಿ, ಚೊಗಚಿ ಹೂ ಅಂತಿರ್ತಾವಲ್ಲ ಅದರದೇ ಕಾಯಿ ಉದ್ದುದ್ದ ಇರ್ತಾವೆ, ಅದು ಚೊಗಚಿಕಾಯಿ ಅಂತ ಹೇಳಿ ಭಾಳ ಶ್ರೇಷ್ಠ. ಕಾರ್ತಿಕ್ ಮಾಸದಾಗ ಚೊಗಚಿ ಹೂವು ಭಾಳ ಶ್ರೇಷ್ಠ. ಆ ಚೊಗಚಿ ಹೂವು
ಒಮ್ಮೆ ಮತ್ತು ಕಾರ್ತಿಕ್ ಮಾಸದಾಗ ಆತು ಮತ್ತು ಬಿಟ್ಟಾಗಾತು ಒಮ್ಮೆ ತೊಗೊಂಡ್ರಂದ್ರೆ ಅದನ್ನು ನಾವು ಪಲ್ಯ ಆಗಲಿ ಏನೋ ಆಗಿ ಅದನ್ನು ತಾಯಿಸ್ಕೊಂಡಾಗಲಿ ಅದನ್ನ ತೊಗೊಂಡ್ರೆ ನಮ್ಗೆ 6 ತಿಂಗಳ ಪಾಪ ಅದು ಕಡಿಮೆ ಮಾಡ್ತದಂತ ನಮ್ಮ ದೇಹದಾಗ ಚೌಚಿಕಾಯಿ ಅಂಥೇಳಿ ಅದರದ ಬೀಜ. ಅಗಸೆ ಬೆಂಗಳೂರು ಕಡೆ ಎಲ್ಲ ಅಗಸೆಕಾಯಿ ಅಂತ ಅದಕ್ಕೆ. ಆಮೇಲೆ ದಾಮೋದರಕ್ಕೆ ದಾಳಿಂಬ್ರಕಾಯಿ. ಆಮೇಲೆ ದಾಮೋದರ ಇದು ಸಂಕರ್ಷಣಕ್ಕೆ ಸಕ್ರೆ ಗಂಚಿಕಾಯಿ ಅಂಥೇಳಿ ಬೆಂಗಳೂರು ಕಡೆ ಇರ್ತದೆ. ಸಕ್ರೆ ಗಂಚಿಕಾಯಿ ಅದು ಒಳಗೆ ದೊಡ್ಡದಿರ್ತದೆ ಹಣ್ಣು, ನಿಂಬೆಹಣ್ಣಿನ ಜಾತಿದೆ, ದೊಡ್ಡದಿರ್ತದೆ, ಭಾಳ ದೊಡ್ಡದಿರ್ತದೆ. ಕಂಚಿಕಾಯಿ ಎಲ್ಲ ಅಂತಾರಲ್ಲ ಅದಕ್ಕೆ ಅದರಂಥದ್ದೇ ಸಕ್ರೆ ಗಂಚಿ ಅಂದ್ರೆ ಒಳಗೆ ಗುಲಾಬಿ ಇರ್ತದೆ, ಅದಕ್ಕೆ ಹೆಸರು ಗುಲಾಬಿ ಇರ್ತದೆ. ಅದು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ತಿಂತಾರೆ, ಸಕ್ರೆ ಗಂಚಿಕಾಯಿ ಅಂತ ಹೇಳೋದು ಹೆಸರು. ಆಮೇಲೆ ವಾಸುದೇವಕ್ಕೆ ಹೆಸರು ಮತ್ತು ಉದ್ದಿನಕಾಯಿ. ಹೆಸರು ಮತ್ತು ಉದ್ದು ಅಂತ ಏನಿರ್ತಾವಲ್ಲ, ಉದ್ದಿನ ಬೇಳೆ ಹೆಸರು ಬೇಳೆ ಅಂತ ಇರ್ತಾವೆ, ಅದರದೇ ಕಾಯಿ. ಆಮೇಲೆ ಪ್ರದ್ಯುಮ್ನಕ್ಕೆ ಸೌತೆಕಾಯಿ. ಆಮೇಲೆ ಪುರುಷೋತ್ತಮಕ್ಕೆ ಸೌತೆಕಾಯಿ, ಅಧೋಕ್ಷಜಕ್ಕೆ ದ್ರಾಕ್ಷದ ಕಾಯಿ. ಆಮೇಲೆ ನರಸಿಂಹಕ್ಕೆ ನಾನಾ ದಿನಸೆಕಾಯಿ ಅಂಥೇಳಿ, ಅಂದರೆ ನಮ್ಮ ನಮನಿ ಎಲ್ಲನೂ ಬಂತು ಅದ್ರಾಗ. ನಾನಾ ನಮನಿ ಹಣ್ಣು, ನಾನಾ ಮನೆ ಪಲ್ಯಕಾಯಿ ಅಂಥೇಳಿ ಅದು. ಆಮೇಲೆ ಅಚ್ಯುತಕ್ಕೆ ಯಾಲಕ್ಕಿ ಎಲ್ಲ ಸ್ವೀಟ್ಗೆಲ್ಲ ಹಾಕ್ತೀವಲ್ಲ, ಯಾಲಕ್ಕಿ ಕಾಯಿ ಅಂಥೇಳಿ ಅದು. ಜನಾರ್ದನಕ್ಕೆ ಜಾಜಿಕಾಯಿ ಅಂಥೇಳಿ. ಆಮೇಲೆ ಉಪೇಂದ್ರಕ್ಕೆ ಉತ್ತತ್ತಿಕಾಯಿ. ಆಮೇಲೆ ಶ್ರೀಹರಿಗೆ ರಾಮಫಲ ಅಂಥೇಳಿ, ರಾಮಫಲ. ಆಮೇಲೆ ಶ್ರೀಕೃಷ್ಣಕ್ಕೆ ರಾಮ ತೊಟ್ಟಿಲಕಾಯಿ ಅಂಥೇಳಿ ಅದು ಶ್ರೀಕೃಷ್ಣಕ್ಕೆ. ಇಷ್ಟು ಇವೆಲ್ಲ ಮಾಡಿದ್ದು. ಮ್ಯಾಲೆಲ್ಲ ಶ್ರೀಕಾರ ಅಂದ್ರೆ ಶ್ರೀಕೊಲ್ಲ, ನಮ್ಮದು ಯಾರ್ಯಾರು ಕುಲದವ್ರು ಏನಿರ್ತದೆ ಅದು ಕುಲದವ್ರು ಹಾಕೋದು, ಕುಲದವ್ರ ಹೆಸರು ಬರೆಯೋದು. ಆಮೇಲೆ ಶ್ರೀರಾಮ್ ಜಯರಾಮ್ ಅಂತ ಹೇಳಿ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ರಘುರಾಮ ಸೀತಾರಾಮ ಅಂತ ಹೇಳಿ ಬರೋದು. ಆಮೇಲೆ ಶ್ರೀ ಭಾರತೀ ಶ್ರಾಯಣ ಶ್ರೀ ಗುರುರಾಜೋ ವಿಜಯತೆ ಅಂತ ಹೇಳಿ ಬರೋದು. ಇದನ್ನು ಹಾಕಿದ್ರೆ ಭಾಳ ಪುಣ್ಯ. ಇದು ಮೊದಲಿಗೆ ಸಾರಿಸೋ ಮುಂದೆ ಎಲ್ಲ ಸಗಣಿ ನೀರಿನಿಂದ ಸಾರಿಸಿ ತೊಳ್ಕೊಂಡು ಆಮೇಲೆ ಹಾಕೋದು. ಯಾಕಂದ್ರೆ ಇದು ಎಲ್ಲ ಬಹಳ ಮತ್ತು ಎಲ್ಲ ಭಗವಂತಂದ ಅದಷ್ಟು ಹಾಕಿ ಆಮೇಲೆ ಅದ್ರ ಮೇಲೆ ರಂಗೋಲಿ ಹಾಕಿ ಆಮೇಲೆ ಭಗವಂತನ ನಾಮಸ್ಮರಣ, ಭಗವಂತನದು ಇದ್ರಾಗಿದ್ದಾನೆ, ಪೂರ್ಣ ಸನ್ನಿಹಿತನಾಗಿದ್ದಾನಂತ ತಿಳ್ಕೊಂಡು ಶಂಖ ಚಕ್ರ ಗದಾ ಪದ್ಮ ಸ್ವಸ್ತಿಕು ಶ್ರೀ ಆಕ್ಲಪಾದ ಎಲ್ಲ ಹಾಕೋದು, ಕಮಲ ಎಲ್ಲ ಹಾಕೋದು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು, ಶ್ರೀಮಧ್ವೇಶ ಅರ್ಪಣಮಸ್ತು. ನಾವು ಯಾವಾಗಲೂ ಭಗವಂತನ ಕೇಳ್ಕೊಂಬೋದು ಇದ್ದೇ ಬಿಟ್ಟಿರ್ತದೆ. ಯಾವಾಗಲೂ ಕಾಯಪ್ಪ ಅನ್ಕೋತಿದ್ದ ಬಿಟ್ಟಿರ್ತದೆ. ಕಾಯಿ ಅಂತಂದ್ರೆ ಒಟ್ಟು ಹಿಂಗೆ ಅದ್ರೊಳಗೆ ಹಾಡಿನೊಳಗೇನು ಕಾಯಿ ಅಂತ ಬರ್ತದಲ್ಲ, ಅದು ನಮ್ಮನ್ನು ಕಾಯಿ ಅಂತ ಹೇಳಿ ಭಗವಂತನ ಬೇಡ್ಕೊಂಡು ಅದನ್ನು ರಂಗೋಲಿ ಹಾಕೋದಿರ್ತದೆ. ಯಾವಾಗಲೂ ಭಗವಂತ ನಮ್ಮನ್ನು ಕಾಯ್ತಾನೆ, ಅವ ಅಷ್ಟು ಕಾಯ್ತಾನಂತ ನಾವು ಇಷ್ಟಿದ್ದೀವಿ. ಬರೀ ಇದು ಹಿಂಗೆ ಕಾಯೋದಲ್ಲ, ನಮ್ಮನ್ನು ಕಡೆತನಕ ಅದು ಅನಂತ ಜನ್ಮಕ್ಕೆ ಎಷ್ಟೋ ಅನಂತ ಜನ್ಮ ನಮಗೆಲ್ಲ ಬರೋ ಇರ್ತಾವೆ, ಹುಟ್ತೀವಿ ಸಾಯ್ತೀವಿ ಹಿಂಗೆ ಇರ್ತದೆ. ಕಡಿಕೆ ಒಂದು ಮೋಕ್ಷ ಹಾದಿ ನಮಗೆ ಮೋಕ್ಷ ಕೊಡಪ್ಪ ಅಂತ ಕೇಳ್ಕೊಳ್ಳೋಕ್ಕೆ ನಮ್ಮನ್ನು ಕಾಯಪ್ಪ. ಇವಷ್ಟು ಎಲ್ಲನೂ ಕಾಮ ಕ್ರೋಧ ಲೋಭ ಮೋಹ ಇವು ಅಷ್ಟು ಎಲ್ಲ ಅವನ್ನ ನಾಶ ಮಾಡಿ ನಾವು ಇದು ಭಕ್ತಿ ಕೊಡಪ್ಪ ಅಂತ ಹೇಳಿ ಬೇಡ್ಕೊಂಡು ಭಗವಂತನ ಬೇಡ್ಕೊಂಡು ಈ ರಂಗೋಲಿ ಎಲ್ಲ ಹಾಕಬೇಕು. ಕಾಯಿ ಅಂದರೆ ಬರೀ ಇದು ಕಾಯಿ ಅಂತ ಹೇಳಿ ಬರೀ ಕಾಯಪ್ಪ ಅನ್ಕೋತಲ್ಲ, ಅದರಂತೆ ನಾವು ಜೀವನದಾಗ ಅಳವಡಿಸ್ಕೋಬೇಕು. ಭಗವಂತನ ಕಾಣೋ ಮಾರ್ಗ ಹುಡ್ಕೋಬೇಕು. ಆ ಮೋಕ್ಷ ಕೊಡಪ್ಪ ಅಂತ ಮೋಕ್ಷದ ದಾರಿ ಕಾಯಲಿಕ್ಕೆ ಇವನ್ನೆಲ್ಲ ಮಾಡೋದು. ಇವನ್ನೆಲ್ಲ ಮಾಡ್ಕೋತ ಹೋದ್ರೆ ಬರೀ ಒಂದು ರಂಗೋಲಿ ಅಂತನ ಅಲ್ಲ, ಎಲ್ಲನೂ ಮಾಡ್ಕೋತ ಹೋದ್ರೆ ಭಗವಂತ ಕಡೆಗೆ ನಮಗೆ ರಕ್ಷಣೆ ಮಾಡ್ತಾನೆ. ಅದು ಆ ರಕ್ಷಣೆ ಬೇಕು ಮೊದಲು ಮೇನು. ಇದು ದಿನ ಯಾವಾಗ ಒಂದು ಜವಾಬ್ದಾರಿ ಅದ ಹುಟ್ಟಿಸಿರ್ತಾನೆ ಅಂದಮೇಲೆ ನಾವು ಕಾಯ್ತಾನೆ. 14 ಲೋಕ ಕಾಯೋ ಭಗವಂತ ನಮ್ಮನ್ನು ಕಾಯ್ತಾನೆ, ಎಲ್ಲರನ್ನೂ ಕಾಯ್ತಾನೆ. ಅದಕ್ಕೆ
ಇವನ್ನ ರಂಗೋಲಿ ಹಾಕೋದು. ಈಗ ಶ್ಯಾಮಸುಂದರ ದಾಸರಿಗೆ ಅವರು ಕೂತಲ್ಲೇನೆ ಹಾಡು ಹಾಡ್ತಿದ್ರಂತ, ಮಾತಾಡ್ತಾ ಹಾಡು ಬರ್ತಿದ್ರು. ದೊಡ್ಡವ್ರು ಮಹಾನುಭಾವರು ಅವರಿಗೆಲ್ಲ ಊರಾಯಿನ ಮಂದೆಲ್ಲ ಕೇಳ್ತಿದ್ರಂತ, ಏನ್ರಿ ಇಷ್ಟೆಲ್ಲ ಹಾಡು ಮಾಡ್ತೀರಿ ನೀವು, ಹೆಣ್ಮಕ್ಳು ಜಾಸ್ತಿ ಮಾಡ್ಕೊತ ಕೇಳ್ತಿದ್ರಂತ, ಏನ್ರಿ ನಮ್ಮ ಹೆಣ್ಮಕ್ಳ ಮೇಲೆ ಹಾಡು ಮಾಡ್ರಿ ಅಂತ ಹೇಳಿ. ಆಮೇಲೆ ಹೆಣ್ಮಕ್ಳ ಮೇಲೆಲ್ಲ ಹೆಂಗಿರ್ಬೇಕು ಹೆಣ್ಮಕ್ಳು ಅಂಬೋದು ಶ್ಯಾಮಸುಂದರ ದಾಸರು ಭಾಳ ಚಂದ ಮಾಡ್ಯಾರ ಹಾಡು. ಅದು ಕೇಳಿದ್ರೆ ಭಾಳ ಸಂತೋಷ ಆಗ್ತದೆ ಮನಸ್ಸಿಗೆ. ಅದನ್ನು ಹಾಡಿ ಕಳಿಸ್ತೀನಿ ನಾನು. ಆಮೇಲೆ ಇಸ್ಪಿಟ್ ಮೇಲೆ ಮಾಡ್ರಿ ಅಂತ ಹೇಳಿ, ಇಸ್ಪಿಟ್ ಆಡೋರು ಇಸ್ಪಿಟ್ ಮೇಲೆ ಮಾಡಿ ಹೇಳ್ರಿ ಅಂತ ಹೇಳಿದ್ರೆ ಇಸ್ಪಿಟ್ ಮೇಲೆ ಮಾಡ್ಯಾರ. ಅದು ಎಷ್ಟು ಅದಕ್ಕೆ ಹೊಂದ್ಕೋತಾವ, ಅದು ಭಾರಿ ವಿಚಿತ್ರ ಮಾಡ್ಯಾರ. ಆಮೇಲೆ ಮೆಣಸಿನ್ಕಾಯಿ ಮೇಲೆ ಮಾಡ್ರಿ, ತಿನ್ನೋರು ಮೆಣಸಿನ್ಕಾಯಿ ತೊಗೊಂಡು ಹೊಂಟಿದಂತೆ ಅವನೊಬ್ಬನು, ಈ ಮೆಣಸಿನ್ಕಾಯಿ ಮೇಲೆ ಮಾಡ್ರಿ ಅಂತ ಹೇಳಂದ್ರಂತ, ಮೆಣಸಿನ್ಕಾಯಿ ಮೇಲೆ ಮಾಡ್ಯಾರ. ಹೀಗೆಲ್ಲ ಇವರು ಶ್ಯಾಮಸುಂದರ ದಾಸರು ಭಾರಿ ಚಂದ ಮಾಡ್ಯಾರ. ಹಂಗೆ ಈ ಪುರಂದಾಸರಿಗೂ ಸುದಕ್ಕೆ ಯಾರೇನು ಕೇಳಾರೋ ಏನು ಮಾಡ್ಯಾರೋ ಅದು ನಮಗೆ ಅದು ಗೊತ್ತಿಲ್ಲ. ಆದರೆ ಪುರಂದಾಸರು ಸುದಕ್ಕೆ ರಾಗಿ ಮೇಲೆ ಮಾಡ್ಯಾರ. ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ, ಅದು ರಾಗಿ ಆಗಿ ಆಗಿ ಎಂಬುದು ಒಂದು ಇದು. ಆಮೇಲೆ ಯಾರು ಕೇಳಾಕ ಕಾಣಿಸ್ತದೆ ನಾಯಿ ಮೇಲೆ ಮಾಡ್ಯಾರ, ಬೆಕ್ಕಿನ ಮೇಲೆ ಮಾಡ್ಯಾರ. ಹಿಂಗೆ ಪುರಂದಾಸರು ಹಾಡು ಮಾಡ್ಯಾರ. ಹೀಗಾಗಿ ಅವನ್ನೆಲ್ಲ ಇವು ನಮ್ಮ ಮಾನವ ಕುಲಕ್ಕೆ ಇದು ಅದರ ಹೊಂದಾಣಿಕೆ ಆಗೋ ಹಂಗನ ಅವರು ಅದರ ಅರ್ಥನ ಬೇರೆ ಇರ್ತದೆ, ಮ್ಯಾಲೆ ನೋಡ್ಲಿಕ್ಕೆ ಅದು ಬೇರೆ ಇರ್ತದೆ. ಹಂಗೆ ನಾವು ತಿಳ್ಕೊಂಡು ಹಾಡಬೇಕು, ತಿಳ್ಕೊಂಡು ಅವನ ಅರ್ಥ ತಿಳ್ಕೊಂಡು ನಾವು ಮಾಡಬೇಕು. ನಮ್ಮ ಜೀವನಕ್ಕೆ ಅಳವಡಿಸಿರ್ತಾರೆ. ಹೀಗಾಗಿ ಅವನ್ನ ನಾವು ತಿಳ್ಕೊಂಡು ಹಾಡಿದ್ರೆ ಗೊತ್ತ. ಬರೀ ನಾಯಿ ನಾಯಿ ಅಂತ ತಿಳ್ಕೊಂಡು ಅಂದ್ರೆ ಏನಪ್ಪ ಅನ್ನೋಂಗೆ ಆಗ್ತದೆ. ಕಾಬುಸಿ ಮ್ಯಾವ್ ಮ್ಯಾವ್ ಅಂತ ಹೇಳಿ ಭಾಳ ಚಂದ ಮಾಡ್ಯಾರ ಅದನ್ನು. ಅದು ಕೃಷ್ಣಗೆ ಹೋಲಿಸ್ಯಾರ ಅದನ್ನು. ನಾಯಿ ಅಂಥೇಳಿ ನಮ್ಮ ಮಾನವ ಮನುಷ್ಯ ಜನ್ಮಕ್ಕೆ ಹೋಲಿಸ್ಯಾರ. ಹೀಗೆಲ್ಲ ಮಾಡ್ಯಾರ. ಆಮೇಲೆ ಈ ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರ ಅಂತ ಹೇಳಿದ ಎಲ್ಲದಕ್ಕೂ ಯೋಗ್ಯರಾಗಿ ಭೋಗ್ಯರಾಗಿ ಅಂತ ಹೇಳಿ ಈ ಮಾನವ ಕುಲಕ್ಕೆ ಅವರು ಉಪದೇಶ ಮಾಡಿದ ಹಾಡೋದು. ಅದರಂತೆ ಇದನ್ನು ಯಾರು ಅದು ಕಾಯಿಪಲ್ಯಕ್ಕೆ ಹಣ್ಣಿಗೆ ಯಾರು ಕೇಳಾರ ಕಾಣಿಸ್ತದೆ. ಹೀಗಾಗಿ ಅದನ್ನು ತಿಳ್ಕೊಂಡು ನಾವು ಮಾಡಬೇಕು. ಆಮೇಲೆ ಇದ್ರೊಳಗೆಲ್ಲ ನಾವು ಹಿಂಗೆ ಕಾಯಿಪಲ್ಯ ಹಣ್ಣು ಹಂಪಲ ಎಲ್ಲ ಭಗವಂತನಿಗೆ ನಿವೇದನ ಮಾಡಿ ತೊಗೊಂಬೋದಿರ್ತದೆ. ಯಾವ ಪದಾರ್ಥ ಆದರೂ ಭಗವಂತನಿಗೆ ಅರ್ಪಣೆ ಮಾಡಿ ನಾವು ತೊಗೊಂಬೋದಿರ್ತದೆ. ಆಮೇಲೆ ಅವು ನಮ್ಗೆ ಅದರಿಂದ ಎಲ್ಲ ಒಳಗೆ ನಮಗೆ ಅದರದ್ದು ಗುಣ ಎಲ್ಲ ಶುರು ಆಗ್ತಾವೆ. ನಾವೇನು ತೊಗೊಂಡಿರ್ತೇವೆ ಅದ್ರದ್ದು ಗುಣ ಎಲ್ಲ ಶುರು ಆಗ್ತಾವೆ. ಎಲ್ಲದ್ರಾಗೂ ಇದು ಇದು ಎಲ್ಲ ಇದ್ದದ್ದ ಇವು. ಆಮೇಲೆ ಸತ್ವ ತಮ ರಜ ಎಲ್ಲ ಇವು ಇರೋನೆ. ಹೀಗಾಗಿ ಅವನ್ನೆಲ್ಲ ಕಳಿ ಅಂತ ಹೇಳಿ ಅದರಿಂದ ತಿನ್ನೋದಕ್ಕೆ ನಮ್ಗೆ ದೇಹದೊಳಗೆಲ್ಲ ಉತ್ಪಾದನೆ ಆಗೋದು ಎಲ್ಲ ಇರ್ತಾವಲ್ಲ ಅವನ್ನೆಲ್ಲ ಇದು ಕಳೆಯೋದು. ಇದು ಅರಿಷಡ್ವರ್ಗ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವನ್ನೆಲ್ಲ ಕಳೆದು ಅಂದ್ರೆ ಇವನ್ನೆಲ್ಲ ಹಿಂಗೆ ತಿಂದಿರ್ತೇವಲ್ಲ. ಇದು ಮೆಣಸಿನ್ಕಾಯ್ದು ಒಂದು ರುಚಿ, ಆಮೇಲೆ ಸಕ್ರಿದು ಒಂದು ಮನೆ ಸ್ವೀಟ್ನೊಳಗೆ ಒಂದು ರುಚಿ ಬೇರೆ, ಹುಳಿ ಒಳಗೆ ಒಂದು ಬೇರೆ. ಇವೆಲ್ಲ ಈಗ ಎಲ್ಲ ನೆಲ್ಲಿಕಾಯಿ ಮಾವಿನಕಾಯಿ ಹೀಗೆಲ್ಲ ಬಂದಾವಲ್ಲ, ಮತ್ತು ಅದ್ರೊಳಗೆ ಹುಳಿ ಪದಾರ್ಥ ಅಲ್ಲೇ ಗೌರಿ ನದು ನೆನೆಸ್ಬೇಕು. ಹೀಗೆಲ್ಲ ತಿಳ್ಕೊಂಡು ಮಾಡೋದಿರ್ತದೆ. ಅವಕ್ಕೆ ಆಯಾ ಪದಾರ್ಥಕ್ಕೆ ಯಾರ್ಯಾರು ಭಗವಂತ ಅಂಬೋದೆಲ್ಲನೂ ಈ ಇದ್ರೊಳಗೆಲ್ಲ ಬರ್ತದೆ. ಅದನ್ನ ನೋಡಿ ತಿಳ್ಕೊಂಡು ಮಾಡ್ಬೋದು. ಇಲ್ಲ ಅಂದ್ರೆ 24 ಕೇಶನಾಮದಂತೂ ಅದಕ್ಕೆ ಕೊಟ್ಟ ಬಿಟ್ಟಾರ. ಅದಕ್ಕೆ ಅದನ್ನು ನಾನು ಮುಂದೆ ಅದನ್ನು ಈಗ ನಾವು ಒಂದು ಕುಂಬಳಕಾಯಿನ ಹೆಸಕತ್ತಿದ್ವಿ ಅಂದ್ರೆ ಆ ಕುಂಬಳಕಾಯಿ ಯಾರು ಅಂಬೋದು ತಿಳ್ಕೊಂಡು ನಾವು ಮಾಡ್ಕೊಂಡಿದ್ರೆ ಹಗಲೆಲ್ಲ ನಾವು ಇದನ್ನ ಮಾಡ್ಕೊತ ಹೋದ್ರೆ ಅದು ತಿಳಿತದೆ. ಇಲ್ಲಾಂದ್ರೆ ಹಂಗೆ ಯಾವಾಗ ಒಂದು ದಿವಸ ಅಂದು ಮಾಡಿದ್ರೆ ಅಂತೂ ನಮಗೂ ಗೊತ್ತಾಗೋದಿಲ್ಲ. ನಾನು ಎಷ್ಟೋ ದಿವಸ ಅಂದಿದ್ದಿಲ್ಲ, ಈಗ ಅದು ನೋಡೀನಿ. ಖರೆ ಇದ್ದದ್ದು ಹೇಳ್ತೀನಿ, ನಾನು ಹಂಗೆ ಹೆಚ್ಚು ನೋಡಿಲ್ಲ. ಆದರೆ ಇದು 24 ತತ್ವದಾಗೆಲ್ಲ ಆಮೇಲೆ ಎಲ್ಲ ಪದಾರ್ಥಕ್ಕೆ ಯಾರ್ಯಾರು ಅಂಬೋದೆಲ್ಲ ಎಲ್ಲ ರಗಡೆಲ್ಲ ಬರ್ಲಿಕ್ಕತ್ತಾವ. ಅವೆಲ್ಲ ನೋಡಿ ನಾವು ಇದನ್ನೆಲ್ಲ ತಿಳ್ಕೊಂಡು ಮಾಡೋದು. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು, ಶ್ರೀ ಮಧ್ವೇಶ ಅರ್ಪಣಮಸ್ತು. ಎಲ್ಲ ಭಗವಂತನಿಗೆ ಅರ್ಪಣೆ. ಹರಿಯೇ ಪ್ರಹ್ಲಾದನಂತೆ ನೀಯನ್ನ ಕಾಯೇ, ಹರಿಯೇ ಪ್ರಹ್ಲಾದನಂತೆ ನೀಯನ್ನ ಕಾಯೇ, ಕೇಶವ ನಿಮ್ಮ ನಾಮ ಕೇಸರದ ಕಾಯಿ, ನಾರಾಯಣ ನಿಮ್ಮ ನಾಮ ತೆಂಗಿನ ಕಾಯಿ. ಮಾಧವ ನಿಮ್ಮ ನಾಮ ಮಾದುಳದ ಕಾಯಿ, ಗೋವಿಂದ ನಿಮ್ಮ ನಾಮ ಗುಳ್ಳದ ಕಾಯಿ, ಹರಿಯೇ ಪ್ರಹ್ಲಾದನಂತೆ ನೀಯನ್ನ ಕಾಯಿ.
ಶ್ರೀ ವಿಷ್ಣು ನಿಮ್ಮ ನಾಮ ಶ್ರೀ ನಿಂಬಿಕಾಯಿ, ಮಧುಸೂದನ ನಿಮ್ಮ ನಾಮ ಮಾವಿನಕಾಯಿ, ತ್ರಿವಿಕ್ರಮ ನಿಮ್ಮ ನಾಮ ಕಿರಿಯ ನೆಲ್ಲಿಯ ಕಾಯಿ, ವಾಮನ ನಿಮ್ಮ ನಾಮ ಗುಂಬಳಕಾಯಿ, ಹರಿಯೇ ಪ್ರಹ್ಲಾದನಂತೆ ನೀಯನ್ನ ಕಾಯಿ, ಶ್ರೀಧರ ನಿಮ್ಮ ನಾಮ ಸೀತಾಫಲದ ಕಾಯಿ, ಋಷಿಕೇಶ ನಿಮ್ಮ ನಾಮ ಬೆಂಡಿಯ ಕಾಯಿ, ಪದ್ಮನಾಭ ನಿಮ್ಮ ನಾಮ ಚೊಗಚಿಕಾಯಿ, ದಾಮೋದರ ನಿಮ್ಮ ನಾಮ ದಾಳಿಂಬ್ರಕಾಯಿ, ಹರಿಯೇ ಪ್ರಹ್ಲಾದನಂತೆ ನೀಯನ್ನ ಕಾಯಿ, ವಾಸುದೇವನೇ ನಿಮ್ಮ ನಾಮ ಹೆಸರು ಸಂಕರ್ಷಣ ನಿಮ್ಮ ನಾಮ ಸಕ್ರಿಗಂಚಿಕಾಯಿ, ವಾಸುದೇವನೇ ನಿಮ್ಮ ನಾಮ ಹೆಸರು ಉದ್ದಿನಕಾಯಿ, ಪ್ರದ್ಯುಮ್ನ ನಿಮ್ಮ ನಾಮ ಶುದ್ಧ ಬೆಳವಲಕಾಯಿ, ಅನಿರುದ್ಧ ನಿಮ್ಮ ನಾಮ ಅಂಜೂರಿಕಾಯಿ, ಹರಿಯೇ ಪ್ರಹ್ಲಾದನಂತೆ ನೀಯನ್ನ ಕಾಯಿ, ಪುರುಷೋತ್ತಮ ನಿಮ್ಮ ನಾಮ ಪುಟ್ಟ ಸವತಿಕಾಯಿ, ಅಧೋಕ್ಷಜ ನಿಮ್ಮ ನಾಮ ದ್ರಾಕ್ಷದ ಕಾಯಿ, ನರಸಿಂಹ ನಿಮ್ಮ ನಾಮ ನಾನ ದಿನಸಿನಕಾಯಿ, ಅಚ್ಯುತ ನಿಮ್ಮ ನಾಮ ಅಚ್ಚಯಾಲಕ್ಕಿ ಕಾಯಿ, ಹರಿಯೇ ಪ್ರಹ್ಲಾದನಂತೆ ನೀಯನ್ನ ಕಾಯಿ, ಜನಾರ್ದನ ನಿಮ್ಮ ನಾಮ ಜಾಜಿಯ ಕಾಯಿ, ಉಪೇಂದ್ರ ನಿಮ್ಮ ನಾಮ ಉತ್ತತ್ತಿಕಾಯಿ, ಹರಿಯೇ ನಿಮ್ಮ ನಾಮ ರಾಮ ಫಲದ ಕಾಯಿ, ಶ್ರೀಕೃಷ್ಣ ಪುರಂದರ ವಿಠಲ ನಿಮ್ಮ ನಾಮ ರಾಮ ತೊಟ್ಟಿಲದ ಕಾಯಿ, ಹರಿಯೇ ಪ್ರಹ್ಲಾದನಂತೆ ನೀಯನ್ನ ಕಾಯಿ, ಹರಿಯೇ ಪ್ರಹ್ಲಾದನಂತೆ ನೀಯನ್ನ ಕಾಯಿ. ಶ್ರೀಕೃಷ್ಣ ಶ್ರೀಹರೇ ನಮಃ. ಶ್ರೀಮದ್ ವಿಭ್ರಾಪುರಾಧೀಶ ಕೃಷ್ಣಾರಿ ಗುರು ಅಂತರ್ಗತ ಮಂತ್ರಾಲಯ ಪ್ರಭು ಶ್ರೀ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಸಮಸ್ತ ಗುರು ಅಂತರ್ಗತ ಸಮಸ್ತ ತತ್ವಾಭಿಮಾನ ದೇವತಾಂತರ್ಗತ ಶ್ರೀ ಪಾರ್ವತೀ ರಮಣ ಮಹರುದ್ರ ದೇವಾಂತರ್ಗತ ಶ್ರೀ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಶ್ರೀಕೃಷ್ಣಾಯ ನಮಃ. 24 ಕೇಶವನಾಮದ ಸ್ತೋತ್ರ ಶ್ರೀ ಪುರಂದರದಾಸರು ವಿರಚಿತ. ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ, ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ, ಕೇಶವ ಕೃಷ್ಣ ಮುಕುಂದ ಹರಿ ವಾಸುದೇವ ಗುರು ಜಗದಾದಿ ವಂದ್ಯ, ಯಶೋದಯ ಸುಕೃತದ ಕಂದ ಸ್ವಾಮಿ ಶೇಷ ಶಯನ ಭಕ್ತ ಹೃದಯಾನಂದ, ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ. ನಾರಾಯಣ ನಿಮ್ಮ ನಾಮ ವೆನ್ನನಾಲಿಗೆ ಮೇಲಿರಬೇಕೆಂಬ ನೇಮ, ನಾನು ಬೇಡುವೆ ನಿಮ್ಮ ನಾಮ ಪ್ರಾಣ ಪಯಣ ಸಮಯ ಕೊದಗಲಿ ಗುಣಧಾಮ, ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ. ಮಾಧವ ಮಂಗಳ ಗಾತ್ರ ಸ್ವಾಮಿ ಯಾದವ ಕೈಲಾಸ ವಾಸನ ಮಿತ್ರ, ಮಹಿಮೆ ಕೇಳಿದರೆ ವಿಚಿತ್ರ ನಿನ್ನ ಮನ ಮೆಚ್ಚಲಿ ಸತ್ಯಭಾಮ ಕಳತ್ರ, ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ. ಗೋವಿಂದ ಗೋಪಾಲ ಬಾಲ
ಸೊಳಸಾಸಿರ ಗೋಪೆರ ಆನಂದ ಲೀಲ ನೀಲಮಣಿ ಮುಕ್ತಮಾಲ ನಿಮ್ಮನೇನೆಂದು ಕರೆಯಲಿ ಸುಗ್ರೀವ ಪಾಲ ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ. ವಿಷ್ಣು ಚಕ್ರವು ಬಂದು ಸುತ್ತಿ ಮೂರು ಸೃಷ್ಟಿಯನ್ನೆಲ್ಲ ತಿರುಗಿ ಬೆನ್ನಟ್ಟಿ. ವಿಷ್ಣು ಚಕ್ರವು ಬಂದು ಸುತ್ತಿ ಮೂರು ಸೃಷ್ಟಿಯನ್ನೆಲ್ಲ ತಿರುಗಿ ಬೆನ್ನಟ್ಟಿ. ಕೃಷ್ಣ ಸಲಹೆಂದು ಮೊರೆಯಿಟ್ಟ ಮುನಿಶ್ರೇಷ್ಠಗಿಷ್ಟರ ಮೇಲೆ ಅಭಯವ ಕೊಟ್ಟೆ. ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ. ಮಧುಸೂದನ ಮರಜನಕ ಮದ ಗಜ ಸೀಳಿ ಮಲ್ಲರ ಗೆಲಿದ ತವಕ ಒದಗಿ ಕಂಸನ ಕೊಂದ ಬಳಿಕ ನೀ ಮುದುಕಗೆ ಪಟ್ಟವ ಕಟ್ಟಿರೋ ಧನಿಕ. ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ. ತ್ರಿವಿಕ್ರಮ ತ್ರೈಲೋಕ್ಯನಾಥ ದೇವ ತ್ರಿಪುರರ ಸತಿಯರ ವೃತಕ್ಕೆ ವಿಘಾತ. ಯದುವಂಶ ಪಾಂಡವ ಪ್ರೀತ ಎನ್ನ ಹೃದಯದೊಳಡಗಿರೋ ಶ್ರೀ ಜಗನ್ನಾಥ. ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ. ವಾಮನ ರೂಪಿಲಿ ಬಂದು ಬಲಿಯ ದಾನವ ಬೇಡಲು ಉಚಿತವು ಎಂದು ಧಾರೆಯ ನೆನೆಯಲು ಅಂದು ಬೆಳೆದು ಧಾರುಣಿಯಲ್ಲವ ನಳೆದೆ ನಿನಂದು. ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ. ಶ್ರೀಧರ ಶೃಂಗಾರಹಾರ ದಿವ್ಯ ಶ್ರೀವತ್ಸಲಾಂಚನ ಶ್ರೀ ರಘುವೀರ ವಾರಿಧಿ ಸಮಗಂಭೀರ ಧೀರ ಕ್ರೂರ ರಕ್ಕಸರನೆಲ್ಲರ ಸಂಹಾರ. ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ. ಋಷಿಕೇಶ ವೃಂದಾವನದಲ್ಲಿ ನೀ ಹರುಷದಿ ಕೊಳ್ಳಲನು ದುತಯ ಮುನೆಯಲಿ. ಸತಿಯರ ಸಮ್ಮೇಳದಲ್ಲಿ ನೀ ಧರಿಸಿದು ಮಂದರ ಮಾಲೆ ಕೊರಳಲ್ಲಿ. ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ. ಪದ್ಮನಾಭ ಕೆಳಗನ್ನ ಪದ ಪದ್ಮವ ತೋರಿಸೋ ಬೇಗನೆ ನಿನ್ನ. ಮುದ್ದು ಮುಖದ ತೋರಿಯನ್ನ ಮುದ್ದು ಮುಖವ ತೋರಿಯನ್ನ ಬೇಗ ಉದ್ಧಾರ ಮಾಡೆಂದು ಬೇಡುವೆ ನಿನ್ನ. ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ. ದಾಮೋದರ ಗುಣಧಾಮ ಸ್ವಾಮಿ ದಾನವಂತ ಕಯದು ಕುಲ ಸಾರ್ವಭೌಮ. ನೀಲ ಮೇಘ ನಿಭ ಶ್ಯಾಮ ಕೃಷ್ಣ ನೀಲಾಪತಿ ಎಂಬ ಬಹು ಪುಣ್ಯ ನಾಮ. ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ. ಸಂಕರ್ಷಣ ಧನುಜ ಹರಣ ದೇವ ಪಂಕಜ ಮುಖಿ ದ್ರೌಪದಿ ಮೇಲೆ ಕರುಣ. ಕುಂಕುಮಾಂಕಿತ ರೇಖಾಚರಣ ನಿಜ ಕಂಕಣ ಕೇಯೂರ ಕೌಸ್ತುಭಾಭರಣ. ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ. ವಾಸುದೇವ ಕೇಳೋ ನಿನ್ನ ದಿವ್ಯ ಸಾಸಿರ ನಾಮವ ನೆನೆವನೆ ಧನ್ಯ. ಬೇಸರದೆ ಸಲಹಬೇಕೆನ್ನ ತುಷಗಾಸಿಯ ಮಾಡದೆ ಕರುಣ ಸಂಪನ್ನ. ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ. ಪ್ರದ್ಯುಮ್ನೆಂದು ನ ಕರೆದೆ ಎನ್ನ ಬದ್ಧವಾದ ದುಷ್ಕರ್ಮವ ಕಳೆದೆ. ದುರ್ಬದಿ ದುರ್ವ್ಯಾಖ್ಯ ಮೆರೆದೆ ಸಾಧು ಸಜ್ಜನರ ಸಂಘ ನಿನ್ನಿಂದ ಬೆರೆದೆ. ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ.
ಅನಿರುದ್ಧ ಅನುದಿನದಲ್ಲಿ ನೀವಿನಯದಿಂದಿದ್ದೆ ಗೋಪಿಯರ ಮನೆಯಲ್ಲಿ ಸನಕಾದಿ ಬಂದೆ ನಿನ್ನಗಲಿ ಒಂದು ಕ್ಷಣ ಬಿಟ್ಟಿರಲಾರೆ ನಿಲ್ಲೋ ಮನದಲ್ಲಿ ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ ಪುರುಷೋತ್ತಮ ಗಾರು ಸಾಟಿ ಪರಬ್ರಹ್ಮ ಸ್ವರೂಪಿಯೇ ನಿನಗಾರು ಪೋಟಿ ಮಹಿಮೆ ಕೇಳಿದರೊಂದು ಕೋಟಿ ನಿನ್ನ ಹೃದಯದಿ ಕಂಡ ಬ್ರಹ್ಮಾಂಡ ಕಿರೀಟಿ ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ ಅಧೋಕ್ಷಜ ಅಸುರ ಸಂಹಾರಿ ಕೃಷ್ಣ ಅದ್ಭುತ ರೂಪ ಶಿಶುಪಾಲನ ವೈರಿ ಭಕ್ತರ ಪಾಲಿಪ ಶೌರಿ ಅಜಮಿಳ ನಾಗರ ನಿನ್ನೆ ಕಾಯ್ದೆ ಮುರಾರಿ ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ ನರಸಿಂಹ ರೂಪವ ತಾಳ್ದೆ ಕನ್ನ ಕರೆ ಕಂಬದಿ ಬಂದು ಕರುಣದಿ ಕಾಯ್ದೆ ದುರುಳ ಹಿರಣ್ಯಕನ ಸೀದೆ ಅವನ ಕರಳು ಬಗೆದು ಅವನ ಮಾಲೆಯ ಹಾಕ್ದೆ ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ ಅಚ್ಯುತ ನೀನತಿ ಮುದ್ದು ಗೋಪಿ ಬಚ್ಚಿಟ ಹಾಲು ಮೊಸರು ಬೆಣ್ಣೆ ಮೆದ್ದು ತುಚ್ಛ ಶಕಟನ ಕಾಲಿಲೊದ್ದು ಕಡುಗೀರ್ಚನು ನುಂಗಿ ಪಾಲಿಸಿದೆಯೋ ಗೆದ್ದು ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ ಜನಾರ್ದನ ರೂಪ ನೀನಾಗಿ ಎನ್ನ ಮನದ ಕರ್ಮವ ತೊಲಗಿಸೋ ಮುಂದಾಗಿ ಮುನಿಗಳೆಲ್ಲರೂ ಒಂದಾಗಿ ಈತನು ನಿನ್ನದೆಂಬರೋ ಕೇಳೋ ನಿಜವಾಗಿ ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ ಉಪೇಂದ್ರ ರೂಪದಿ ಬಂದೆ ಅಪ್ರಮೇಯ ಕಾಳಿಂಗನ ಮಡುವ ಧುಮುಕಿದೆ ನಾಗನ ಹೆಡೆಗಳ ತುಳಿದೆ ನಾಗಪತ್ನಿಯರು ಬೆಡೆ ಪತಿಯ ಪಾಲಿಸಿದೆ ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ ಹರಿ ಹರಿ ಎಂದರೆ ಪಾಪ ರಾಶಿ ಹರಿದು ಹೋಯಿತು ಎನ್ನ ಮನದ ಸಂತಾಪ ಸರ್ವರೊಳಗೆ ವಿಶ್ವರೂಪ ನಿನ್ನ ನೆರೆ ನಂಬಿದವರನ್ನು ಸಲಹುವ ಭೂಪ ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ ಕೃಷ್ಣ ಕೃಷ್ಣನೆಂಬ ಸೊಲ್ಲ ಕೇಳಿ ನಷ್ಟವಾಯಿತು ಎನ್ನ ಪಾಪಗಳೆಲ್ಲ ಮುಟ್ಟಿ ಭಜಿಸಿರೋ ನೀವೆಲ್ಲ ಪುರಂದರ ವಿಠಲನಲ್ಲದೆ ಮತ್ತೆ ಬೇರಿಲ್ಲ ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ ಅಚ್ಯುತಾನಂತ ಗೋವಿಂದ ಹರಿ ಸಚ್ಚಿದಾನಂದ ಸ್ವರೂಪ ಮುಕುಂದ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು.